ಅಪಯ ಅಪಯ ನಾಳೆ ಮಾತಾಡ್ಲಕ್ಕು ನೀಗ್ ಮಲ್ಕ್ಯ ಮಲ್ಕ್ಯ. ಭಗವತಿ ಮೂಕಾಂಬಿಕಾ ದೇವಿ. ಪೂಜೆಯ ಮಾಡುವೆ ಸ್ವೀಕರಿಸು, ಪೂಜೆಯ ಮಾಡುವೆ ಸ್ವೀಕರಿಸು, ಪೂಜೆಯ ಮಾಡುವೆ ಮಹಾಲಕ್ಷ್ಮೀ ನಿನ್ನ ತೇಜವ ಬೀರುತ್ತ ಬಾರಮ್ಮ, ತೇಜವ ಬೀರುತ್ತ ಬಾರಮ್ಮ ನೀ ಮನೆಗೆ ಸಕಲ ಸೌಭಾಗ್ಯವ ನೀಡಮ್ಮ. ಅರಿಶಿನ ಕುಂಕುಮ ಹರುಷದಿ ಹಚ್ಚುವೆ, ಪರಿ ಪರಿ ಭಕ್ಷ ಭೋಜಂಗಳ, ಪರಿ ಪರಿ ಭಕ್ಷ ಭೋಜಂಗಳ ಅರ್ಪಿಸುವೆ, ಪೂಜೆಯ ಮಾಡುವೆ ಸ್ವೀಕರಿಸು, ಪೂಜೆಯ ದೇವಿ, ಇವತ್ತು ಎನ್ನು ಮೇಲೆ ಕರುಣೆ ತೋರಿಸ್ದ್ಯಲ್ಲೇ. ಇನ್ನಾದರೂ ಎನ್ನ ಆಸೆ ಪೂರೈಸೇ ತಾಯಿ. ಕಿತ್ರೆ ತೋಟಕ್ಕೆ ತೋಟವೇ ಕೆಂಪು ಹಣ್ಣು ತುಂಬಿ ನಿಂತ್ಕಳ್ಳಿ. ಮಾಯೆ ಹಂಗೆ ಗುಡ್ಡ ಬೆಟ್ಟ ಕಾಡು ಕಣಿವೆ ಎಲ್ಲ ನಿನ್ನ ಕಾಲ ಕೆಳಗೆ ಬಂದು ಬೀಳಿ. ಶಿಖಂಡಿಗಳು ನರಪೇತಲಗಳು ಹೋಳು ಹೋಳಾಗಿ ರಕ್ತ ಕಾರ್ಕೆಂಡ್ ಬೀಳಿ. ಹಂಗನುಗ್ರಹಿಸು ತಾಯಿ, ಅನುಗ್ರಹಿಸು ಅಮ್ಮ. ಭಗವತಿ ದೇವಿ, ಹೆಂಗಿದ್ದೆ? ನಿನ್ನಪ್ಪ ಏನು ಹುಚ್ಚಾಟ ರಾಶಿ ಆತು. ನಾಣಿ ನಿಮ್ಮ ಮಾವನ ಹತ್ರ ಮಾತಾಡ್ಕೊಂಬಪ್ಲು ಹೋಯ್ದ. ಅವನು ಬರ್ತಿದ್ದಂಗೆ ಹೆಂಗ ಎಲ್ಲ ಶುಮ ಕೋಪ. ಇದನ್ನ ಹಿಂಗೆ ಬಿಟ್ರೆ ನೀ ಬಲಿಯಾಗ್ತೆ ಅಷ್ಟಯ್ಯ. ನಿನ್ನಪ್ಪಯ್ಯ ನಿನ್ನ ದೇವಿ ಹೇಳಿ ಕರೆದ್ರೆ ಹೊಟ್ಟೆ ಹಶುವಾಗದೆ ಇರ್ತಲ್ಲೇ. ತಗ ಊಟ ಮಾಡು, ನಾಣಿಗೆ ಹೇಳಿ ಕಳಿಸ್ತಿ. ಕರುಣಾ ಸಾಗರಿ ಹೇ ಕಾಮೇಶ್ವರಿ ಸಲಹಮ್ಮ ತವ ಸುತನನ್ನು, ಪರಮೇಶ್ವರಿಯ ಪಾದಕ್ಕೆ ಎರಗುತ್ತ ಸ್ತುತಿಸುತ್ತಲಿದ್ದರು ಶಿವೆಯನ್ನು. ತಾಮಸ ರೂಪವ ಕಾಣುತ್ತಲಿದ್ದರು ವಿಚಲಿತನಾಗದ ಬಾಲನನ್ನು, ನೋಡುತ್ತ ಮಾತೆಯ ಮಮತೆಯು ತುಂಬಿತು ಜಗದಾಂಬಿಕೆಯ ಒಡಲನ್ನು. ಎಂತೆ ಅಮ್ಮಿ, ನಿದ್ದೆ ಬರ್ಲೇನೆ? ಬಾ ಇಲ್ಲೇ ಮಲ್ಕೆ.
ಅಪ್ಪಯ್ಯ ಯಾಗೊಂದು ಕತೆ ಹೇಳ. ಆತಮಿ. ಒಂದ್ಸಲ ಶಂಕರಾಚಾರ್ಯರು ಕೊಡಚಾದ್ರಿ ಬೆಟ್ಟದ ಮೇಲೆ ದೇವಿನ ಕುರಿತು ಘೋರವ ತಪಸ್ ಮಾಡಿದ್ಬೇಡ. ಆಗ ದೇವಿ ಅವ್ರ ತಪಸ್ಗೊಲ್ದು ಪ್ರತ್ಯಕ್ಷ ಆದ್ಲಡ. ಅವಳತ್ರ ನೀನು ಎನ್ನ ಜೊತೆಗೆ ಬಂದು ಊರಲ್ಲಿ ಉಳ್ಕ ಹೇಳಿ ಕೇಳಿದ್ಬೇಡ. ದೇವಿ ಖುಷಿಯಾಗಿ ನಿನ್ ಜೊತೆಗೆ ಬತ್ತಿ, ಆದ್ರೆ ನಿಮ್ಮೂರು ಬಪ್ಪಲ್ಲಿವರೆಗೂ ನೀನು ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡ್ಲಾಗ ಅಂದ್ಲಾಡ. ಹಿಂಗೆ ಕೊಲ್ಲೂರ್ ದಾರಿಲ್ ನಡ್ಕ ಬತ್ತಾ ಇರಕ್ಕಾದ್ರೆ ನದಿ ಹರಿಯೋ ಶಬ್ದದಾಗೆ ದೇವಿ ಕಾಲ್ಗೆಜ್ಜೆ ಶಬ್ದ ಶಂಕರರಿಗೆ ಕೇಳದೆ ಕಂಗಾಲಾಗಿ ಹಿಂತಿರುಗಿ ನೋಡ್ದ್ಬೇಡ. ಆಗ ದೇವಿ ನೀನು ಎನ್ ವಚನ ಮುರ್ದೆ, ಅದಕ್ಕೆ ಆನು ಇಲ್ಲೇ ನೆಲೆಸ್ತಿ. ಭಕ್ತರು ಯಾವಾಗ ಎನ್ ನೋಡಕ್ ಬಪ್ಪದ್ ನಿಲ್ಲಿಸ್ತ್ವೋ ಆಗ ನಿನ್ ಜೊತೆಗೆ ಬತ್ತಿ ಹೇಳಿ ಕೊಲ್ಲೂರಲ್ಲೇ ನೆಲೆಸದ್ಲಡ. ಅಮ್ಮಿ ಮಲ್ಕೆಂಬಿಟ್ಯಾ? ಬಾಲನ ಭಕ್ತಿಯ ಸ್ತುತಿಯನ್ನು ಕೇಳುತ್ತ ಮೃದುವಾದಳು ಆ ಜಗಜನನಿ. ನಿನ್ನೀ ಪರಿಗೆ ಮೆಚ್ಚಿದೆ ನಾನು, ಕೇಳಯ್ಯ ಮನದಿಷ್ಟವನಿ. ಮಾವ ಬರ್ರ. ನಿಂಗಕ್ಕೆ ಹೋಟ್ಲಿಡೋ ಚಿಂತೆ ಆಯ್ದು, ಆದರೆ ನಿಮ್ಮೂರಾಗ ಇನ್ನೊಂದು ತಲೆಬಿಸಿಯೇ ಆಯ್ದು. ನಾಣಿ, ನೀ ಆದಷ್ಟು ಬೇಗ ಊರಿಗೆ ಬರಕು ಅಂಥೇಳಿ ನಿಮ್ಮಮ್ಮ ಹೇಗೆ ಕಳಿಸಿದ್ದ. ಅಂಥದ್ದೆಂತ ಆಯ್ದಾಡ? ನಿಮ್ಮ ಅಪ್ಪಂಗೆ ಮಳ್ಳು ಹಿಡದ್ದಡ. ನೀ ಏನೋ ಹೋಟ್ಲಿಟ್ಟು ಜೀವನದಾಗ ಮುಂದುವರಿಯಕ್ಕೂ ಅಂದ್ಕೈಂದೆ. ಆದರೆ ನಿಮ್ಮ ಅಪ್ಪಂಗೆ ಕಿತ್ಲೆ ತೋಟದ ಜೊತೆಗೆ ಅದು ಏನು ಮಳ್ಳು ಹಿಡದ್ದೋ ಎಂತೋ ಹೆಂಗೆ ಗೊತ್ತಿಲ್ಲ. ಒಟ್ಟೆ ಮನೆ ಸೀತಾ ಕೊಟ್ಟು ಮನೇಲಿ ಸುಖವಾಗಿಲ್ಲೇ ಅಷ್ಟೇ. ನಾಣಿ, ನೀ ಆದಷ್ಟು ಬೇಗ ಮನೆಗೆ ಹೊರಡಕ್ಕು. ಅಪ್ಪಯ್ಯನ ಹುಚ್ಚು ಮುಗಿತೇ ಇಲ್ಲ ಕಾಣ್ತು. ಸರಿ ಮಾವ, ಈಗಲೇ ಊರಿಗೆ ಹೋಗ್ತಿ. ಕಿಟಿ, ನೀನು ಎನ್ ಜೊತೆಗೆ ಬತ್ತಿಯಲ್ಲ? ಬತ್ತಿ ನಡಿ ಹೋಪ್ಪ. ಆನು ಹೋಗಿ ಬತ್ತಿ. ನೋಡಿ, ಯಾರ ಅದು? ತಡೀರಾ, ದನ ಕರ ಎಲ್ಲ ಎಂತ ಕೊಡ್ಕೊಂಡು ಹೋಗ್ತಾ ಇದ್ದೀರಾ? ನೀವು ಕರ ಕಟ್ಟಿಲ್ವಲ್ಲ ಅದಕ್ಕೆ. ಇವಿಲ್ದೆ ಬೇಸಾಯ ಮಾಡೋದು ಹೆಂಗೆ? ಯಾರ್ಯಾರು ಕರ ಕಟ್ಟಿಲ್ವೋ ಎಲ್ಲರ ಮನೆ ಗತಿನೂ ಹೀಗೆ. ಎಲ್ಲರೂ ಚಳುವಳಿ ಮಾಡ್ತಾ ಕೂತಿದ್ದಾರೆ. ನೀವು ಹೋಗಿ ಕೂತ್ಕೊಳ್ಳಿ. ಸರ್ಕಾರದವರು ವಾಪಸ್ ಕೊಟ್ಟರೆ ನಿಮಗೂ ಸಿಗಬಹುದು.
ನಿಂಗ ಯಾರು ಈ ಪರಂಗಿಯವರಿಗೆ ಹೆದರ್ಕೊಳ್ಳೋದು ಬೇಡ. ನಾವು ಅಹಿಂಸಾ ಮಾರ್ಗದಲ್ಲಿ ಇದೇ ರೀತಿ ಅಸಹಕಾರ ಚಳವಳಿಯನ್ನು ಮುಂದುವರಿಸ್ಕೊಂಡು ಹೋಪನ. ನಮಸ್ಕಾರ ಹೆಗಡೆರೆ. ಸಂಕಪ್ಪಯ್ಯ ಒಂದು ಸಮಸ್ಯೆಗೆ ಸಿಲುಕ್ಬಿಟ್ಟಿದ್ದಾರೆ. ಮುಳುಗಡೆ ಆಗಿ ಉಳಿದ ಜಾಗಕ್ಕೆ ಕರ ಕಟ್ಟಲಿಲ್ಲ ಅನ್ನೋ ಕಾರಣಕ್ಕೆ ಭೂಮಿನೇ ಕಳ್ಕೊಳ್ಳೋಂಥ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಇವ್ರ ಹಸು ಕರುನು ಕೂಡ ಅಮೂಲ್ದಾರ ಎಳ್ಕೊಂಡು ಹೋಗಿದ್ದಾನೆ ಹೆಗಡೆರೆ. ಹಿಂಗೆಂತೋ ಆಗ್ತೋ ಹೇಳಿ ನಂಗೆ ಮೊದಲೇ ಗೊತ್ತಿತ್ತು. ಹಿಂಗೆಲ್ಲ ಮಾಡ್ತಿರೋದು ಚಳುವಳಿ ಬಂದ್ ಮಾಡಕ್ಕೆ. ನಿಂಗ ಎಂಥದ್ದು ಯೋಚನೆ ಮಾಡಡಿ ಸಂಕಪ್ಪಯ್ಯ, ಅವ್ರಿಗೆ ಸರಿಯಾಗಿ ಬಿಸಿ ಮುಟ್ಸೋಣ. ಅಮ್ಮ, ನಾಣಿ, ಎಂತದಿದೆಲ್ಲ? ಅದಕ್ಕೆ ನಿಂಗೆ ಹೇಳಿ ಕಳಿಸಿದ್ದು. ಏನಾಗ್ತಾ ಇದ್ದು ಎಂತಕ್ಕಾಗ್ತಾ ಇದ್ದು ತಿಳಿದೆ ಹೆಂಗಂತೂ ತಲೆ ಕೆಟ್ಟೋಯ್ದು. ಅಪ್ಪ ಹಿಂಗೆ ಅಂತ ಮಳ್ಳು ಹಿಡ್ದ. ನೀ ಹಂಗ್ ಎಂತ ಅಂದೆ? ಆ ಮಾತ್ರ ಅಲ್ಲ, ಊರಿಗೂರೇ ಹೇಳ್ತಾ ಇದ್ದು. ಅಪ್ಪಯ್ಯ, ಲಕ್ಷ್ಮಿನ ದೇವಿ ಹೇಳಿ ಹಂಗ್ ಕೂರ್ಸಿದ್ಯಲ್ಲ, ಆ ಮುದುಕ್ ಸತ್ರೆ ಇಡೀ ಊರಿಗೂರೇ ಹೆಂಗ್ಳೊಂದ್ ನೋಡ್ಕೊಂಡ್ ನಗದ್ಲ್ಯಾ? ಲಕ್ಷ್ಮಿಗ್ ಹೇಳ್ತಿ ಇದೆಂತೂ ಬೇಡ ಹೇಳಿ. ನಾಣಿ, ಬೇಡ ನಾಣಿ, ಬೇಡ. ದೇವಿ ಜೊತೆ ಹುಡುಗಾಟ ಆಡಡ. ದೇವಿಯೂ ಅಲ್ಲ ಮತ್ತೆಂತದೂ ಅಲ್ಲ, ಸುಮ್ನಿರು. ಬೇಡ ನಾಣಿ, ಬೇಡ. ಬಿಡ. ಬೇಡ ಬೇಡ ನಾಣಿ. ದೇವಿ ತಾಯಿ, ನೋಡ್ತೀಯನ ನಾಣಿ, ಇದಕ್ಕೆಂತ ಹೇಳ್ತೀಯಾ? ಲಕ್ಷ್ಮೀ ದೇವಿಯೇ ಹೌದು ಹೇಳಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಲಕ್ಷ್ಮೀ ದೇವಿ ಅಲ್ದಿದ್ರೆ ಸತ್ತಿದ್ ಶಂಕರಯ್ಯ ಬದುಕ್ ಬತ್ತಿದ್ದ?
ನಾಣಿ, ಆ? ನೀ ಅಂತೂ ಚಿಂತೆ ಮಾಡಾಡ. ಮೊದಲು ಹೋಗಿ ಮಾವಯ್ಯನ ಮಾತಾಡ್ಸ್ಕೊಂಬ. ಇಲ್ಲೆಲ್ಲ ನೋಡ್ಕೆತ್ತಿ. ಅಡ್ಡಿಲ್ಲ. ಹ್ಞೂ. ನೀವು ಹೊಂಡ ಬಾ ಹೋಪನ. ಇದನ್ನೆಲ್ಲ ನೀನು ನಂಬ್ತೀಯಾ? ನಿಂಗೆ ಗೊತ್ತಿದ್ದು ನೀ ದೇವಿ ಅಲ್ಲ ಹೇಳಿ, ಆದರೂ ಇದಕ್ಕೆಲ್ಲ ಎಂತಕ್ಕೆ ಒಪ್ಕೊಂಡೆ? ನಿನ್ನ ಕೈಲಿ ನಿನ್ನ ಅಪ್ಪಯ್ಯನ ಎದುರಿಸಿ ಮಾತಾಡೋಕೆ ಆಗ್ತಿಲ್ಲ ಅಂತ ಹೆಂಗೆ ಗೊತ್ತಿದ್ದು. ಬಾ, ಈಗಲೇ ನೀನು ಶಿವಮೊಗ್ಗಕ್ಕೆ ಹೋಪ. ಆನೆಲ್ಲ ವ್ಯವಸ್ಥೆ ಮಾಡಿದ್ದಿ. ಈ ಊರು, ಈ ಜನ, ನಿಮ್ಮ ಅಪ್ಪಯ್ಯ ಯಾರೂ ಅಲ್ಲಿರೋದಿಲ್ಲ. ನಾವಿಬ್ಬರೇ ಹೆಂಗಕ್ಕೆ ಬೇಕಾದಂಗೆ ಬದುಕ್ಲಕ್ಕು. ಯಾರಿಗೂ ಗೊತ್ತಾಗ್ತಿಲ್ಲ. ಈಗಲೇ ಹೊಂಟು ಬಿಡೋಣ ಬಾ. ಬಾ, ಈಗಲೇ ತಡ ಆಯ್ತು. ಮೊದಲಿನಿಂದ ಹೋಪನ. ಎಂತಾತು? ನೀ ಹಿಂಗೆ ಯೋಚನೆ ಮಾಡ್ತಾ ನಿಂತ್ಕೊಂಡ್ರೆ ಸೂರ್ಯ ಹುಟ್ಬಿಡ್ತಾ. ಅಕಸ್ಮಾತ್ ಆ ದೇವಿ ಆಗಿದ್ರೆ? ನಿಂಗೆಂತ ಮಳ್ಳು ಹೆಡುತ್ತಾ? ಇಲ್ದಿದ್ರೆ ಅಪ್ಪಯ್ಯಂಗ ಆ ದೇವಿ ಹಂಗೆ ಕಾಣ್ತಿದ್ನಾ? ಶಂಕರಾಜ ಹುಷಾರಾಗ್ತಿದ್ನಾ? ಇದನ್ನೆಲ್ಲ ನಂಬಕ್ಕಾಗ್ತಾ? ನೀನು ದೇವಿ ಆಗಿದ್ದಿದ್ರೆ ನಿನ್ನೊಳಗೆ ಆಪ ಬದಲಾವಣೆ ನಿಂಗೆ ಗೊತ್ತಾಗಕ್ಕಿತ್ತು. ಹಂಗೆಂತೂ ಆಗಲ್ಲೇ ಅಲ್ದ. ಒಂದು ವೇಳೆ ಆ ನಿನ್ನ ಜೊತೆಗೆ ಬೈಂದಿ ಹೇಳಿ ದೇವಿ ಸಿಟ್ಟು ಮಾಡ್ಕೊಂಡು ನಿಂಗೆ ತೊಂದರೆ ಕೊಟ್ರೆ? ಲಕ್ಷ್ಮಿ, ಎಂತಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ದೆ? ನೀ ಇಲ್ಲದೆ ಹೆಂಗಿಪ್ಪಲಾಗ್ತಲೆ. ನೀನು ಏನು ಪ್ರೀತಿಸ್ತೆ ಅಲ್ದ? ನೋಡು, ಹೆಂಗೂ ನಿಂಗೂ ಎಂತ ವ್ಯತ್ಯಾಸ ಇಲ್ಲ. ಇಲ್ಲಿ ನೋಡು, ಕಾಲು ಮುಳುಗಿತ್ತು. ಬಾ, ನೀನು ಕಾಲಿಡು. ನೋಡು, ಇಬ್ರು ಕಾಲು ನೀರಾಗಿ ಮುಳುಗಿತ್ತು. ನೀನು ದೇವಿ ಆಗಿದ್ದಿದ್ರೆ ನಿನ್ನ ಕಾಲು ನೀರಾಗಿ ಮುಳುಗಿ ಎಂತಕ್ಕೆ ಒದ್ದೆ ಆಯ್ತು? ನೀರಿನ ಮೇಲೆ ತೇಲಕ್ಕಾಗಿತ್ತಲ್ದ? ಇದೆಲ್ಲ ನಿಮ್ಮ ಅಪ್ಪಯ್ಯನ ಭ್ರಮೆ. ಕಲ್ಪಿಸ್ಕೆಂಬದೆಲ್ಲ ಖರೆ ಅಂತ ತಿಳ್ಕೊಂಬವ್ರ ಭ್ರಮಿಗೆ ನೀನು ಸಿಕ್ಕಾಕಿ ಕೇಳಡ. ಏನು ಮಾತು ಕೇಳು. ನೋಡು, ಈಗ ನೀ ಏನು ಜೊತೆಗೆ ಬರಲೆ ಅಂದರೆ ಕಡೆಗೆ ಪಶ್ಚಾತ್ತಾಪ ಪಡೋಕ್ಕಾಗ್ತು. ಬಾ, ಹೆಂಗ ಇಲ್ಲಿಂದ ಹೋದರೆ ನಿನ್ನೆಲ್ಲ ನೋವು ಮುಗ್ದು ಹೋಗ್ತು. ನಂಗೆ ಹೆದರಿಕೆ ಆಗ್ತಿದ್ದು ಆ ಬತ್ನಲ್ಲ. ಏನ ಬಾ ಹೇಳಿ ಕರಿಯಾಡ ಬ್ಯಾಡ.
ಲಕ್ಷ್ಮಿ ಅಳಡ. ಲಕ್ಷ್ಮಿ 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 ನೋಡ್ ನಾಣಿ, ಎಂಗ್ಳ ಹೆದರಿಕೆ, ರಕ್ಷಣೆ, ಆತಂಕ ಇದಕ್ಕೆ ಎಲ್ಲ ಸೃಷ್ಟಿ ಮಾಡ್ಕೊಂಡಿದ್ದು ಈ ದೇವರು ದಿಂಡ್ರು ಎಲ್ಲ. ಅದು ಇದ್ದ ಇಲ್ಲ ಅಂತ ಪ್ರಶ್ನೆ ಮಾಡೋದು ಸ್ವಲ್ಪ ಕಷ್ಟವೇ ಸೈ. ಆದರೆ ಈಗ ಈ ಲಕ್ಷ್ಮಿಗಾಗ್ತಾ ಇಪ್ಪದು ಸ್ವಲ್ಪ ವಿಚಿತ್ರವೇ ಸೈ. ಕಾರಣ ಎಂಥದೇ ಇರಲ್ಲ, ಇದೊಂದು ದುರಂತೋಪ. ಅಲ್ದ ಮಾವ, ಲಕ್ಷ್ಮಿ ಇದನ್ನೆಲ್ಲ ಎಂತಕ್ಕೆ ನಂಬ್ತಾ ಇದ್ದು ಹೇಳಿ. ಅಪ್ಪಯ್ಯ ಹಿಂಗೆಲ್ಲ ನಡ್ಕೊಳಕ್ಕೆ ಅವನ ಹತ್ರ ಬಲವಾದ ಆಧಾರ ಎಂತೂ ಇಲ್ಲೇ. ಲಕ್ಷ್ಮಿಗೆ ಆನ್ ದೇವಿ ಎಲ್ಲ ಹೇಳಿ ವಿರೋಧಿಸಕ್ಕೆ ಅಂತ ಇದು. ಅಲ್ದ ನಾಣಿ, ನೀನು ಎಲ್ಲ ಭಾರಿ ಸಸಾರ ಅಂತ ತಿಳ್ಕೊಂಬಿಟ್ಟಿದೆ. ಆದರೆ ಇದು ನೀನು ತಿಳ್ಕೊಂಡಷ್ಟು ಸಸಾರ ಇಲ್ಲೇ. ಭಾವ ತನ್ನ ನಿಯಂತ್ರಣಕ್ಕೆ ಸಿಗದೆ ಇಪ್ಪೋ ಪ್ರಕೃತಿ, ಮನುಷ್ಯ ಪ್ರಕೃತಿ ಎಲ್ಲದಕ್ಕೂ ದೇವ್ರ ಬಣ್ಣ ಹಚ್ತಾ ಇದ್ದ. ಇದು ಬರೀ ಭಾವನ ಸಮಸ್ಯೆ ಮಾತ್ರ ಅಲ್ದ. ಈ ಪ್ರಪಂಚದಾಗೆ ದೇವರು ಆಳವಾಗಿ ಬೇರೂರ್ಕೊಂಬಿಟ್ಟಿದ. ಹಂಗೆ ನಂಬ್ಕೊಂಡಿಪ್ಪೋರು ಬರೀ ಅನಕ್ಷರಸ್ಥರು ಮಾತ್ರ ಅಲ್ಲ, ಅಕ್ಷರಸ್ಥರ ಗುಂಪು ದೊಡ್ಡದಿದ್ದು. ಲಕ್ಷ್ಮಿ ಅದನ್ನು ನಂಬಿಕೆಯಿಂದ ಅದನ್ನು ತಪ್ಪು ಅಂತ ಹೇಳೋಕ್ಕಾಗ್ತದ? ಇದಕ್ಕೊಂದು ಪರಿಹಾರ ನೀನೇ ಕಂಡ್ಕೊಂಬದೆ ಸಿಯಪ್ಪ. ಇನ್ಕ್ವಿಲಾಬ್ ಜಿಂದಾಬಾದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ವಂದೇ ಮಾತರಂ, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ಕರ ನಿರಾಕರಣೆ ಚಳುವಳಿಗೆ, ಕರ ನಿರಾಕರಣೆ ಚಳುವಳಿಗೆ ವಂದೇ ಮಾತರಂ, ವಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕಿ ಜೈ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಕರ ನಿರಾಕರಣೆ ಚಳುವಳಿಗೆ ಜಯವಾಗಲಿ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕಿ ಜೈ. ಕರ ನಿರಾಕರಣೆ ಚಳುವಳಿಗೆ ಜಯವಾಗಲಿ, ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್, ವಂದೇ ಮಾತರಂ, ವಂದೇ ಸ್ವಾಮಿ, ಆ ಗುಂಪಲ್ಲಿ ಸಂಕಪ್ಪಯ್ಯ ಅಂತ ಇದ್ದಾರೆ, ಅವ್ರನ್ನ ಕರಿ. ಬ್ರಿಟಿಷರೇ ಕರ ನಿರಾಕರಣೆ ಚಳುವಳಿಗೆ ಇನ್ಕ್ವಿಲಾಬ್ ಜಿಂದಾಬಾದ್, ವಂದೇ ಸಂಕಪ್ಪಯ್ಯ ಅಂದ್ರೆ ಯಾರು? ವಂದೇ ಸಾಹೇಬ್ರು ಕರಿತಾ ಇದಾರೆ, ಬನ್ನಿ. ನಡಿಯ ಆನುಬತ್ತಿ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ, ಇನ್ಕ್ವಿಲಾಬ್ ಜಿಂದಾಬಾದ್, ಬೋಲೋ ಭಾರತ್ ಮಾತಾ ಕಿ ಜೈ. ನೋಡಿ ಸಂಕಪ್ಪಯ್ಯ, ನೀವು ಈ ದಾರಿ ಹಿಡಿಯೋದ್ರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ. ಸರ್ಕಾರ ಇದೆ, ಕಾನೂನಿದೆ. ಅವೆಲ್ಲ ನಮಗೂ ಗೊತ್ತಿದೆ. ದೇಶಕ್ಕೆ ಸ್ವಾತಂತ್ರ್ಯ ಬರೋವರೆಗೂ ನಾವ್ಯಾರೂ ಕಂದಾಯ ಕಟ್ಟಬಾರ್ದು ಅಂತ ನಿರ್ಧಾರ ಮಾಡಿದ್ದೇವೆ. ನೀವು ಬಲವಂತವಾಗಿ ದನ ಕರುಗಳನ್ನು ಹಿಡ್ಕೊಂಡು ಹೋಗಿ ಕಂದಾಯ ವಸೂಲಿ ಮಾಡೋದಕ್ಕೆ ನೋಡಿದ್ರೆ ಅದರ ಪರಿಣಾಮ ಬೇರೆನೇ ಆಗ್ಬೋದು. ನೋಡಿ, ಕಂದಾಯ ಮನ್ನಾ ಮಾಡೋದು ನನ್ನ ಕೈಲಿಲ್ಲ. ಮೇಲಿನ ಅಧಿಕಾರಿಗಳ ಜೊತೆ ಮಾತಾಡಿ ಏನು ಮಾಡ್ಬೋದು ನೋಡ್ತೀನಿ. ನೀವೇನು ಹೊರಡಿ.
ನೋಡಿ, ಒಳ್ಳೆ ಬೇಸಾಯಗಾರ ಅಂತ ಪದಕ ತಗೊಂಡಿರೋ ನೀವು ಈ ಚಳುವಳಿಗಾರರ ಜೊತೆ ಸೇರೋದ? ನೀವಲ್ದೆ ಬೇರೆ ಯಾರೇ ಆಗಿದ್ರೂ ಪೊಲೀಸ್ನವ್ರನ್ನ ಕರೆಸಿ ಒಳಗೆ ಹಾಕಿಸ್ಬಿಡ್ತಿದ್ದೆ. ಇನ್ನು ಮುಂದೆ ಇಂಥ ಕೆಲಸ ಕೈ ಹಾಕಬೇಡಿ. ಮೊದಲು ಕಂದಾಯ ಕಟ್ಟಿ ನಿಮ್ಮ ಜಮೀನು ಉಳಿಸ್ಕೊಳ್ಳಿ. ಇಲ್ಲ ಅಂದ್ರೆ ಸರ್ಕಾರ ಮುಟ್ಟುಗೋಲು ಹಾಕೊಳ್ಳುತ್ತೆ. ಶಾಂತಂಗೆ ಎಂತಾತೆ? ಬೆಳಗಿಂದ ಮಂಕಾಗಿದ್ದು ಎಂಥದ್ದು ತಿನ್ನಲೆ, ನೀರು ದಗ್ತಾ ಇಲ್ಲೇ. ಮಳೇಲಿ ಬೇರೆ ನೆನ್ಕಂಬೈಂದು ಹೇಳವು ಕೇಳವು ಯಾರೂ ಇಲ್ಲ ಇವಕ್ಕೆ. ನೋಡಿ, ಈಗಲೇ ಇವಳನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಪ ನಡೀರಿ. ಆಸ್ಪತ್ರೆಗ? ಎಂತಕ್ಕೆ? ಲಕ್ಷ್ಮಿ ಇಲ್ಲಿ? ಲಕ್ಷ್ಮಿಯ ಎಂತ ಹೇಳ್ತಾ ಇದ್ದಿ ನಿಂಗ? ಸತ್ ಮಲ್ಕಂಡ್ ಶಂಕರೇನೇ ಎದ್ದು ಕೂತ್ಕಂಡ, ಅದಕ್ಕಿಂತ ಬೇರೆ ಬೇಕನೇ? ಶಾಂತನ್ನ ಯಾವ ವೈದ್ಯರ ಹತ್ರನೂ ಕರ್ಕೊಂಡು ಹೋಗೋದು ಬೇಡ. ದೇವಿ ಏನ್ ನೋಡ್ಕೆತ್ತು. ನಿಂಗ ಬರ್ಲೆ ಅಂದ್ರೆ ಆನೆ ಶಾಂತನ್ ವೈದ್ಯರ ಹತ್ರ ಕರ್ಕೊಂಡು ಹೋಗ್ತಿ.